ಆಕೆ ಪ್ರತಿಭಾವಂತ ವಿದ್ಯಾರ್ಥಿನಿ 97% ಸೆಕೆಂಡ್ PUCಯಲ್ಲಿ ತಗೊಂಡಿದ್ದು ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ಲು. ಆದರೆ ಮುಂದಿನ ಓದಿಗೆ ಅವ್ರ ಮನೆಯ ಬಡತನ ಅನ್ನುವಂಥದ್ದು ಅಡ್ಡಿಯಾಗ್ತಾ ಇತ್ತು. ಇದನ್ನು ತಿಳಿದಂತಹ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಆಕೆಯ ಕನಸು ನನಸಾಗೋದಕ್ಕೆ ಸಾಕಾರಗೊಳಿಸಿತು. ಹೇಗೆ ನೋಡ್ತಾ ಹೋಗೋಣ. ವಿದ್ಯಾರ್ಥಿನಿ ಭವಿಷ್ಯಕ್ಕೆ ಪಬ್ಲಿಕ್ ಟಿವಿ ಬೆಳಕು. ಓದಲಾಗದೆ ಕಂಗಾಲಾಗಿದ್ದ ವಿದ್ಯಾರ್ಥಿನಿಗೆ ದಾರಿದೀಪ. ಹೀಗೆ ತಂದೆಯೊಂದಿಗೆ ಕಾಲೇಜಿಗೆ ದಾಖಲಾಗೋಕೆ ತೆರಳುತ್ತಾ ಇರುವ ಪ್ರತಿಭಾವಂತ ವಿದ್ಯಾರ್ಥಿನಿ ದೀಪಿಕಾ ಅಂತ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ನಿರಂಜನಾ ಹಾಗೂ ನಿರ್ಮಲಾ ದಂಪತಿಯ ಪುತ್ರಿ. ಹೀಗೆ ದ್ವಿತೀಯ PUCಯಲ್ಲಿ 97.28% ಅಂಕವನ್ನ ಗಳಿಸಿದ್ದಾರೆ. PUC ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ 7ನೇ ಟಾಪರ್. ಹೀಗಾಗಿ ವಿದ್ಯಾರ್ಥಿನಿಗೆ CA ಮಾಡಬೇಕು ಎಂಬ ಕನಸಿದ್ದು ಮನೆಯ ಬಡತನದಿಂದ ಜೀವನ ಸಾಗಿಸುವುದೇ ಕಷ್ಟಕರ ಆಗಿತ್ತು. ಇಬ್ಬರು ಮಕ್ಕಳನ್ನ ಓದಿಸೋಕಾಗದ ಸ್ಥಿತಿಯಲ್ಲಿದ್ದ ದೀಪಿಕಾ ತಂದೆ ನಿರಂಜನ್ ಮಗಳ ಉನ್ನತ ವ್ಯಾಸಂಗಕ್ಕೆ ನೆರವು ಕಲ್ಪಿಸುವಂತೆ ಪಬ್ಲಿಕ್ ಟಿವಿಗೆ ಮನವಿ ಮಾಡಿದ್ರು. ಪಬ್ಲಿಕ್ ಟಿವಿ ಮೂಲಕ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ವಿದ್ಯಾರ್ಥಿನಿ ವಿದ್ಯಾಭ್ಯಾಸಕ್ಕೆ ಕೈ ಜೋಡಿಸಿದ್ದಾರೆ. ತಮ್ಮ ಟ್ರಸ್ಟ್ನಿಂದ 3 ಬಾರಿ 50,000 ನೀಡುವ ಮೂಲಕ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ದಾರಿದೀಪವಾಗಿದ್ದಾರೆ. ಇದರಿಂದಾಗಿ ಸಂತಸಗೊಂಡ ವಿದ್ಯಾರ್ಥಿನಿ ನೆರವು ನೀಡಿದ ರಘುಚಂದನ್ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಸರ್ಗೆ ಧನ್ಯವಾದ ಹೇಳಿದರು. ಬೆಳಕು ಪ್ರೋಗ್ರಾಮಿಗೆ ಹೋಗಿದ್ವಿ. ಅದಾದಮೇಲೆ ಫೋನ್ ಮಾಡಿ ರಘುಚಂದನ್ ಸರು ಎಲ್ಪ್ ಮಾಡ್ತೀವಿ ಅಂತ ಹೇಳಿ ಕರೆಸ್ಬಿಟ್ಟು ದುಡ್ಡು ಕೊಟ್ಟು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ರಂಗನಾಥ್ ಸರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಮನೆ ಕಡೆಯಿಂದನೂ ನಮ್ಮ ಅಪ್ಪ ನಮ್ಮಮ್ಮ ತುಂಬ ಖುಷಿಪಟ್ಟರು ನನ್ನ ವಿದ್ಯಾಭ್ಯಾಸ ಮುಂದೆ ಹೋಗ್ತಿದೆ ಅಂತ. ಅದಾದಮೇಲೆ ರಘುಚಂದನ್ ಸರ್ ತುಂಬ ಒಳ್ಳೆಯವರು, ತುಂಬ ಬುದ್ಧಿ ಮಾತುಗಳನ್ನ ಹೇಳಿದ್ರು. ಚೆನ್ನಾಗಿ ಓದು, ಮುಂದೆ ಏನಾದರೂ ಒಂದು ಸಾಧನೆ ಮಾಡು, ನಮ್ಮ ಥರನೇ ಬೇರೆಯವರಿಗೂ ಹೆಲ್ಪ್ ಮಾಡು, ಒಳ್ಳೆ ಗುರಿ ಇದೆ ನಿನಗೆ, ಅದನ್ನು ತಲುಪು ಅಂತ ಒಳ್ಳೆ ಬುದ್ಧಿ ಮಾತುಗಳನ್ನ ಹೇಳಿದ್ರು. ರಘುಚಂದನ್ ಸಾರಿಗೆ ಧನ್ಯವಾದಗಳು. ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದು ಮಾಡಿದರು. ಮತ್ತು ರಂಗನಾಥ್ ಸರ್ ತಾನೇ ಪಬ್ಲಿಕ್ ಟಿವಿಗೆ ಹೋಗಿದ್ವಿ. ಅಲ್ಲಿ ಅವರ ಕಡೆಯಿಂದನೂ ತುಂಬ ಸಹಾಯ ಆಯಿತು. ಅವ್ರಿಗೆ ಧನ್ಯವಾದಗಳು. ಕಡು ಬಡತನದಲ್ಲಿದ್ದ ಕುಟುಂಬಕ್ಕೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ದಾರಿದೀಪವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿನಿಯ ಭವಿಷ್ಯವನ್ನ ನಿಮ್ಮ ಪಬ್ಲಿಕ್ ಟಿವಿ ಉಜ್ವಲಗೊಳಿಸಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.